ಶ್ರೀ ಪಂಚಮುಖಿ ರಾಘವೇಂದ್ರ ಜ್ಯೋತಿಷ್ಯ ಕೇಂದ್ರ. ಪ್ರಧಾನ ತಾಂತ್ರಿಕ್ ಪಂಡಿತ್ ರಾಮ್. ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿ ಪ್ರೇಮ ವಿಚಾರ, ಲವ್ ಅಫೇರ್, ಮದುವೆ ಸಮಸ್ಯೆ, ಡೈವರ್ಸ್ ಪ್ರಾಬ್ಲಮ್, ಇಷ್ಟಪಟ್ಟ ಸ್ತ್ರೀ ಪುರುಷ ನಿಮ್ಮಂತೆ ಆಗಬೇಕೆ, ದರವಶ, ಶತ್ರುನಾಶ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಬೇಕೆ? ಇದು ನಿಜ, ನಂಬಿ ಕರೆ ಮಾಡಿ. ಕೇವಲ 9 ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980818118. ನನ್ನ ಮೈ ಬಣ್ಣವು ತುಂಬ ಸುಂದರವಾಗಿತ್ತು, ಆದರೆ ನಾನು ತುಂಬ ತೆಳ್ಳಗಿದ್ದೆ. ಬಾಲ್ಯದಿಂದಲೂ ನಾನು ಹುಡುಗರೊಂದಿಗೆ ಆಟವಾಡಲು ಇಷ್ಟಪಡುತ್ತಿದ್ದೆ. ಆಗಾಗ ನಾನು ಹುಡುಗರೊಂದಿಗೆ ಬೀದಿಗಳಲ್ಲಿ ಆಡುತ್ತಿದ್ದೆ. ಮನೆಯಲ್ಲಿ ನಾನೇ ಚಿಕ್ಕವಳಾಗಿದ್ದೆ. ಆದ್ದರಿಂದ ನನ್ನ ತಂದೆ ತಾಯಿಯರು ನನ್ನನ್ನು ತುಂಬ ಮುದ್ದು ಮಾಡುತ್ತಿದ್ದರು. ನನಗೆ 2 ಸಹೋದರಿಯರಿದ್ದರು ಮತ್ತು ಅವರು ಮದುವೆಯಾಗಿದ್ದರು. ನಾನು ಹೆಚ್ಚಿನ ಸಮಯ ಹುಡುಗರೊಂದಿಗೆ ಕಳೆಯುತ್ತಿದ್ದೆ. ಆದ್ದರಿಂದ ನಾನು ಬಟ್ಟೆಗಳನ್ನು ಸಹ ಹುಡುಗರಂತೆ ಶರ್ಟ್ ಮತ್ತು ಪ್ಯಾಂಟ್ ಧರಿಸುತ್ತಿದ್ದೆ ಮತ್ತು ತಲೆಗೆ ಹ್ಯಾಟ್ ಹಾಕುತ್ತಿದ್ದೆ. ಕ್ರಿಕೆಟ್, ಬ್ಯಾಡ್ಮಿಂಟನ್, ಫುಟ್ಬಾಲ್ ಇವೆಲ್ಲ ನನ್ನ ನೆಚ್ಚಿನ ಕ್ರೀಡೆಗಳು. ಹೀಗೆ ಸಮಯ ಹೇಗೆ ಉರುಳಿತೋ ಎಂದು ನನಗೆ ತಿಳಿಯಲಿಲ್ಲ ಮತ್ತು ನಾನು ಈಗ 16 ವರ್ಷದ ಹೊಸ್ತಿಲನ್ನು ದಾಟಿದ್ದೆ. ನನ್ನ ಅಮ್ಮ ನನ್ನನ್ನು ಬಲವಂತವಾಗಿ ಮನೆಯಲ್ಲಿ ಕೂರಿಸಲು ಪ್ರಾರಂಭಿಸಿದರು. ನೀನು ಹುಡುಗಿ, ಮನೆಯಲ್ಲೇ ಇರು, ನಿನಗೆ ನಾಚಿಕೆಯಾಗಬೇಕು. ನೀನು ಈಗ ತುಂಬ ದೊಡ್ಡವಳಾಗಿದ್ದೀಯ, ಆದರೂ ನೀನು ಹುಡುಗರೊಂದಿಗೆ ಆಟವಾಡಲು ಹೋಗುತ್ತೀಯ. ನಿನ್ನ ಸೈಜಿನ ಚಪ್ಪಲಿ ಸಿಗುವುದು ನನಗೆ ತುಂಬ ಕಷ್ಟವಾಗಿದೆ. ಗಂಡಸರ ಚಪ್ಪಲಿ ತೆಗೆದುಕೊಂಡು ನಿನಗೆ ಕೊಡಬೇಕು. ನಾನು ಮೊದಲಿನಿಂದಲೂ ಎಚ್ಚರ ತಪ್ಪಿದ್ದೆ. ಅಮ್ಮನ ಮಾತನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುತ್ತಿದ್ದೆ. ಅಮ್ಮನ ಬೈಗುಳ ಮತ್ತು ಚೀಮಾರಿಗಳನ್ನು ಕೇಳಿದ ಮೇಲೆಯೂ ನನ್ನ ಗಮನ ಮಾತ್ರ ಆಟದ ಕಡೆಗೆ ಇತ್ತು. ನಾನು ನನ್ನ ಅಮ್ಮನನ್ನು ಕೊನೆಯ ಬಾರಿಗೆ ಆಡಲು ಅವಕಾಶ ನೀಡುವಂತೆ ವಿನಂತಿಸಿದೆ, ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ನಾನು ಹೊರಗೆ ಹೋಗುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದರು. ಒಂದು ವಿಷಯವೆಂದರೆ, ನಾನು ಟೆರೆಸ್ಗೆ ಹೋಗಿ ಗಾಳಿಪಟವನ್ನು ಹಾರಿಸುತ್ತಿದ್ದೆ ಅಥವಾ ನನ್ನ ಫ್ರೆಂಡ್ ಅನಿಲ್ನ ಮನೆಗೆ ಹೋಗುತ್ತಿದ್ದೆ. ನನ್ನ ಅಮ್ಮ ನನ್ನನ್ನು ಮನೆಯಲ್ಲಿ ಕೂಡಿಟ್ಟಿದ್ದಾಳೆ ಎಂದು ನಾನು ಅವನ ತಾಯಿಗೆ ದೂರು ನೀಡುತ್ತಿದ್ದೆ. ನಾನು ಏಳುವುದು, ಕುಳಿತುಕೊಳ್ಳುವುದು, ನಡೆಯುವುದು ಎಲ್ಲ ಹುಡುಗರಂತೆ ಇತ್ತು. ಆಗ ಅನಿಲ್ ನನ್ನತ್ತ ನೋಡಿ ನಗುತ್ತಾ ಹೇಳುತ್ತಿದ್ದನು, ಏನು ತೊಂದರೆ ಇಲ್ಲ ಸೌಮ್ಯ, ಈಗ ನೀನು ಬೆಳೆದು ದೊಡ್ಡವಳಾಗಿದ್ದೀಯ. ಆಗಾಗ ನಾನು ಅವನಿಂದ ಅಂಗಿಯನ್ನು ತೆಗೆದುಕೊಂಡು ಅದನ್ನು ಧರಿಸುತ್ತಿದ್ದೆ. ಆದರೆ ಊರಿನ ಹುಡುಗರು ಎಂದಿಗೂ ನನ್ನೊಂದಿಗೆ ಅನುಚಿತವಾಗಿ ವರ್ತಿಸಿಲ್ಲ ಮತ್ತು ಮಿತಿಯನ್ನು ದಾಟಿಲ್ಲ. ಅದಕ್ಕೆ ಕಾರಣ ಬಹುಶಃ ಅನಿಲ್ ನನ್ನ ರಕ್ಷಕನಾಗಿ ನನ್ನ ಜೊತೆ ಇರುತ್ತಿದ್ದನು. ನಾನು ನಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೆ, ಏಕೆಂದರೆ ನನಗೆ ಅಣ್ಣನಿಲ್ಲ ಮತ್ತು ತಂದೆ ವಿದೇಶದಲ್ಲಿರುತ್ತಿದ್ದರು. 6 ತಿಂಗಳಿಗೊಮ್ಮೆ ಮಾತ್ರ ಇಲ್ಲಿಗೆ ಬರುತ್ತಿದ್ದರು. ನಾನು ಡಿಗ್ರಿಯನ್ನು ಪೂರ್ಣಗೊಳಿಸಿದೆ. ನನ್ನ ತಾಯಿಯ ಸ್ನೇಹಿತೆ ತನ್ನ ಮಗನಿಗೆ ನನ್ನನ್ನು ಸೊಸೆಯಾಗಿ ತಂದುಕೊಳ್ಳುವಂತೆ ಕೇಳಿದ್ದಳು. ಭೂದೇವಿ ನನ್ನ ತಾಯಿಯ ಸ್ನೇಹಿತೆ. ನನಗೀಗ 20 ವರ್ಷ ವಯಸ್ಸಾಗಿತ್ತು. ಈ ವಿಷಯ ನನಗೆ ತಿಳಿದಾಗ ನಾನು ಮದುವೆಯಾಗುವುದಿಲ್ಲವೆಂದು ನನ್ನ ಅಮ್ಮನಿಗೆ ಸ್ಪಷ್ಟವಾಗಿ ಹೇಳಿದ್ದೆ. ಅಮ್ಮ, ನಾನು ನಿನ್ನನ್ನು ಬಿಟ್ಟು ಬೇರೆ ಊರಿಗೆ ಹೋಗುವುದಿಲ್ಲವೆಂದು ಹೇಳಿದ್ದೆ. ಆಗ ಅಮ್ಮ ಹೇಳಿದಳು, ಮದುವೆಗೆ 4 ದಿನ ಬಾಕಿ ಇದೆ. ಈ ಹುಡುಗಿಗೆ ಸಮಾಧಾನವಿಲ್ಲ. ಮದುವೆಗೆ ಮುಂಚೆ ಮದುಮಗಳು ಅತ್ತ ಇತ್ತ ಓಡಾಡುತ್ತಿದ್ದರೆ ಅವಳ ಅಂದಚಂದವೆಲ್ಲ ಹಾಳಾಗಿ ಹೋಗುತ್ತದೆ. ಅದಕ್ಕಾಗಿ ಅಮ್ಮ ನನ್ನನ್ನು ಬಲವಂತವಾಗಿ ಕೋಣೆಯಲ್ಲಿ ಹಾಕಿ ಲಾಕ್ ಮಾಡುತ್ತಿದ್ದರು ಮತ್ತು ಈ 4 ದಿನಗಳನ್ನು ನಾನು ಮನೆಯಲ್ಲಿ ಬಹಳ ಕಷ್ಟದಿಂದ ಕಳೆದಿದ್ದೆ. ಆದರೂ ಆಕಾಶದಲ್ಲಿ ಹಾರುತ್ತಿರುವ ಗಾಳಿಪಟಗಳನ್ನು ನೋಡಿ ಅದನ್ನು ಹಿಡಿಯಲು ನೇರವಾಗಿ ಟೆರೆಸ್ಗೆ ಓಡುತ್ತಿದ್ದೆ. ಹೇಗಿದ್ದರೂ ನನ್ನ ಮದುವೆಯ ಮೆರವಣಿಗೆಯು ಹಗಲಿನಲ್ಲೇ ಬಂದಿತ್ತು ಮತ್ತು ರಾತ್ರಿ ರೈಲಿನಲ್ಲಿ ಹಿಂತಿರುಗುವುದಾಗಿತ್ತು. ಅದು ಶುರುವಾಯಿತು. ಮದುಮಗಳ ವೇಷ ಧರಿಸಿ ಕುಳಿತು ತುಂಬ ಬೇಜಾರಾಗುತ್ತಿತ್ತು. ನನ್ನ ಪತಿ ಅಭಿರಾಮ್ ಮತ್ತೆ ಮತ್ತೆ ನನ್ನನ್ನು ಬಹಳ ಗಮನವಿಟ್ಟು ನೋಡುತ್ತಿದ್ದ. ನನ್ನ ಅತ್ತೆ, ಅಂದರೆ ನನ್ನ ತಾಯಿಯ ಸ್ನೇಹಿತೆ, ಭೋಪಾಲ್ನಲ್ಲಿ ಇರುತ್ತಿದ್ದರು. 4-5 ವರ್ಷಗಳಿಗೊಮ್ಮೆ ಅವರು ನಮ್ಮನ್ನು ಭೇಟಿಯಾಗಲು ನಮ್ಮ ಮನೆಗೆ ಬರುತ್ತಿದ್ದರು. ಅವರು 1 ವಾರ ಉಳಿದುಕೊಂಡು ಹಿಂತಿರುಗುತ್ತಿದ್ದರು. ಆದ್ದರಿಂದ ನನಗೆ ಅತ್ತೆಯ ಮನೆಯ ಬಗ್ಗೆ ಆಗಲಿ ಅಭಿರಾಮ್ನ ಬಗ್ಗೆ ಆಗಲಿ ಏನೂ ತಿಳಿದಿರಲಿಲ್ಲ. ನನ್ನ ಇಡೀ ಬಾಲ್ಯವು ಹುಡುಗರೊಂದಿಗೆ ಆಟವಾಡುವುದರಲ್ಲೇ ಕಳೆದು ಹೋಯಿತು. ಅಭಿರಾಮ್ ನನ್ನನ್ನೇ ನೋಡುತ್ತಿದ್ದನು ಮತ್ತು ಅವನ ನೋಟದಲ್ಲಿ ನಾನು ಅನುಭವಿಸುತ್ತಿದ್ದ ಗೊಂದಲವನ್ನು ಬಾಲ್ಯದಲ್ಲಿ ನಾನು ಆಟವಾಡುತ್ತಿದ್ದ ಹುಡುಗರೊಂದಿಗೆ ಎಂದೂ ಅನುಭವಿಸಲಿಲ್ಲ. ನಾನು ರೈಲಿನಲ್ಲಿ ಮೊದಲ ಬಾರಿಗೆ ಪ್ರಯಾಣಿಸುತ್ತಿದ್ದೆ, ಅದು ಈ ವಧುವಿನ ಉಡುಪಿನಲ್ಲಿ. ನಾನು ಇಲ್ಲಿಯವರೆಗೂ ಸೆಲ್ವಾರ್ ಸೂಟನ್ನು ಸಹ ಸರಿಯಾಗಿ ಧರಿಸಿರಲಿಲ್ಲ. ನಾನು ಯಾವಾಗಲೂ ಜೀನ್ಸ್ ಮತ್ತು ಶರ್ಟನ್ನೇ ಧರಿಸುತ್ತಿದ್ದೆ. ಆದರೆ ಈ ವಧುವಿನ ಭಾರವಾದ ಲೆಹೆಂಗಾದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ತುಂಬ ಹಿಂಸೆ ಕೊಡುತ್ತಿತ್ತು. ತುಂಬ ಕಷ್ಟಪಟ್ಟು ಈ ಭಾರವಾದ ಲೆಹೆಂಗಾದೊಂದಿಗೆ ನಾನು 16ರಿಂದ 17 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿದ್ದೆ. ನಾನು ಭೋಪಾಲ್ ತಲುಪಿದ ನಂತರ ನನ್ನ ಅತ್ತೆ ಒಂದು ಹುಡುಗಿಯ ಕೈಯಲ್ಲಿ ನನ್ನ ಮೇಕಪ್ಪನ್ನು ಮತ್ತೆ ಸರಿ ಮಾಡಿಸಿದರು. ನಾನು ಮೇಕಪ್ನಲ್ಲಿದ್ದೆ ಮತ್ತು ತುಂಬ ದಣಿದಿದ್ದೆ, ಏಕೆಂದರೆ ನನಗೆ ರೈಲಿನಲ್ಲಿ ಸರಿಯಾಗಿ ನಿದ್ದೆ ಮಾಡಲಾಗಿರಲಿಲ್ಲ. ನಾನು ಯಾವಾಗಲೂ ನಿದ್ದೆಗೆಟ್ಟಿರಲಿಲ್ಲ. ನಾನು ಬಯಸಿದ್ದರೂ ಸಹ ನನಗೆ ಎಚ್ಚರವಾಗಿರಲು ಸಾಧ್ಯವಾಗಲಿಲ್ಲ. ನನ್ನ ಪತಿ ಕೋಣೆಗೆ ಬರುವುದನ್ನು ನಾನು ಕಾಯಲಿಲ್ಲ. ನಾನು ನಿದ್ದೆಗೆ ಜಾರಿದೆ. ನಾನು ಕಣ್ಣು ತೆರೆದಾಗ ಅಭಿರಾಮ್ ಸೋಫಾದಲ್ಲಿ ದಿಂಬಿನ ಮೇಲೆ ತಲೆ ಹಾಕಿ ಮಲಗಿದ್ದ.
ಇದನ್ನು ನೋಡಿ ನನಗೆ ತುಂಬ ಮುಜುಗರವಾಯಿತು. ನಾನು ಅವನಿಗಾಗಿ ಕಾಯಬೇಕಿತ್ತು. ನನಗೆ ಎಚ್ಚರವಾದಾಗ ನಾನು ಗಡಿಯಾರದತ್ತ ನೋಡಿದೆ. 3 ಗಂಟೆಯಾಗಿತ್ತು. ನನಗೆ ತುಂಬ ಹಸಿವಾಗಿತ್ತು. ಬೆಳಗಿನ ಉಪಹಾರದ ನಂತರ ನನ್ನ ಅತ್ತೆ ನನ್ನನ್ನು ಕೋಣೆಯಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದ್ದರು. ನಾನು ಕೋಣೆಗೆ ಬಂದ ತಕ್ಷಣ ನಾನು ಮಲಗಿ ನಿದ್ರಿಸಿದ್ದೆ. ತಕ್ಷಣ ನಾನು ಎದ್ದು ಕೋಣೆಯಿಂದ ಹೊರಗೆ ಹೋದೆ. ನಾನು ಏನಾದರೂ ತಿನ್ನಲು ಸಿಗಬಹುದು ಎಂದುಕೊಂಡೆ. ಅದರ ಹಾಸಿಗೆಯಿಂದ ನನ್ನ ಕಾಲುಗಳನ್ನು ಕೆಳಗಿಳಿಸಿದ ತಕ್ಷಣ ನನ್ನ ಕಾಲಿಗೆ ನಾನೇ ಡಿಕ್ಕಿ ಹೊಡೆದುಕೊಂಡೆ. ಆದರೆ ನಾನು ಬೀಳುವುದರಿಂದೇನೋ ಬಚಾವಾದೆ. ಆದರೆ ನನ್ನ ಬಾಯಿಂದ ಕಿರುಚಿದ ಧ್ವನಿ ಹೊರಬಂತು. ನಾನು ಕಿರಿಚಿದ್ದರಿಂದ ಅಭಿರಾಮ್ ಎಚ್ಚರವಾದನು. ಅವನು ನಗುತ್ತಾ ನನ್ನ ಬಳಿಗೆ ಬಂದನು. ಅಭಿರಾಮ್ ಚಿಕ್ಕವನಿರುವಾಗ ನಮ್ಮ ಮನೆಗೆ ಬರುತ್ತಿದ್ದ. ಆದರೆ ಈಗ ಅಭಿರಾಮ್ ನನಗೆ ಸಂಪೂರ್ಣವಾಗಿ ಅಪರಿಚಿತ. ಅವನ ಬಗ್ಗೆ ನನಗೇನು ತಿಳಿದಿರಲಿಲ್ಲ. ಅವನು ನನ್ನ ಹತ್ತಿರ ಬಂದು ಕುಳಿತನು ಮತ್ತು ಹೇಳಿದನು, ಈಗ ನಿನ್ನ ನಿದ್ದೆ ಮುಗಿಯಿತಾ? ನಿನ್ನನ್ನು ಎಷ್ಟೊಂದು ಎಬ್ಬಿಸಿದೆ, ಆದರೆ ನೀನು ಎದ್ದೇಳಲು ಸಹ ಸಿದ್ಧಳಿರಲಿಲ್ಲ. ನೀನು ಎಷ್ಟೊಂದು ಗಾಢವಾಗಿ ನಿದ್ರಿಸುತ್ತಿದ್ದೆ. ನಾನು ಕ್ಷಮಿಸಿ ಎಂದು ಕೇಳಿದೆ. ಈ ಪ್ರಯಾಣದಿಂದ ನಾನು ತುಂಬ ದಣಿದಿದ್ದೆ. ಹಾಗಾಗಿ ನಾನು ಯಾವಾಗ ನಿದ್ದೆ ಹೋದೆನೋ ಎಂದು ನನಗೆ ತಿಳಿಯಲಿಲ್ಲ. ಅವರು ಹೇಳಿದರು, ಹೌದು, ನಾನು ನಿನ್ನನ್ನು ಎಬ್ಬಿಸಲು ಪ್ರಯತ್ನಿಸಿದೆ. ಆದರೆ ನೀವು ನಿದ್ದೆಯಲ್ಲಿ ನನ್ನನ್ನು ಮಲಗಲು ಬಿಡಿ ಎಂದು ಸ್ಪಷ್ಟವಾಗಿ ಹೇಳಿದ್ರಿ. ಅದು ಕೂಡ ಸಾಧ್ಯವಿರಬಹುದು. ಏಕೆಂದರೆ ಅಮ್ಮ ನನ್ನನ್ನು ಗಾಢ ನಿದ್ರೆಯಿಂದ ಎಬ್ಬಿಸಿದಾಗ ನಾನು ಅವಳಿಗೆ ಅದೇ ಮಾತು ಹೇಳುತ್ತಿದ್ದೆ. ಆ ಸಮಯದಲ್ಲಿ ನನಗೆ ತುಂಬ ಮುಜುಗರವಾಯಿತು. ನನಗೆ ಹಸಿವಾಗುತ್ತಿದೆ ಎಂದು ಅಭಿರಾಮ್ಗೆ ಹೇಗೆ ಹೇಳುವುದು ಎಂದು ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಅವನು ನನ್ನ ಕೈ ಹಿಡಿದು ಹೇಳಿದನು, ನನ್ನ ತಾಯಿ ಬಂದು ನಿಮ್ಮನ್ನು ಭೇಟಿ ಮಾಡುತ್ತಿದ್ದರು. ಆದರೆ ನಾನು ನಿಮ್ಮನ್ನು ಮೊದಲ ಬಾರಿ ನೋಡುತ್ತಿದ್ದೇನೆ. ನನ್ನ ಅಮ್ಮ ನಿಮ್ಮ ಬಗ್ಗೆ ಹೇಳಿದಾಗ ನಾನು ಅಮ್ಮನ ನಿರ್ಧಾರಕ್ಕೆ ಒಪ್ಪಿಕೊಂಡೆ. ನಂತರ ನಾನು ಯೋಚಿಸಲು ಪ್ರಾರಂಭಿಸಿ. ಆದರೆ ನೀನು ತುಂಬ ಸುಂದರವಾಗಿದ್ದೀಯ. ನನ್ನ ಅಮ್ಮನ ನಿರ್ಧಾರಕ್ಕೆ ನನ್ನ ಅಭ್ಯಂತರವಿರಲಿಲ್ಲ. ಬದಲಿಗೆ ನನ್ನ ಅಮ್ಮ ಇಂಥ ಸುಂದರ ಹುಡುಗಿಯನ್ನು ಆಯ್ಕೆ ಮಾಡಿದ್ದಾಳೆ ಎಂದು ನನಗೆ ತುಂಬ ಖುಷಿಯಾಗಿದೆ ಎಂದು ಹೇಳಿ ಪಕ್ಕದ ಟೇಬಲ್ನ ಡ್ರಾಯರ್ನಿಂದ ಉಂಗುರವನ್ನು ಹೊರತೆಗೆದನು ಮತ್ತು ನನ್ನ ಬೆರಳಿಗೆ ತೊಡಿಸಿದನು. ಅವನು ನನ್ನನ್ನು ಹೊಗಳುತ್ತಿದ್ದನು. ಇದೆಲ್ಲವೂ ನನಗೆ ಹೊಸದು ಮತ್ತು ತುಂಬ ವಿಶಿಷ್ಟವಾಗಿದೆ. ಏಕೆಂದರೆ ಇಲ್ಲಿಯವರೆಗೆ ನಾನು ಆಟವಾಡುತ್ತಿದ್ದ ಹುಡುಗರೆಲ್ಲರೂ ನನ್ನನ್ನು ಹುಡುಗನೆಂದೇ ಪರಿಗಣಿಸಿದ್ದರು ಮತ್ತು ನನ್ನ ಜೊತೆಗೆ ಇಂತಹ ಮಾತುಗಳನ್ನೆಲ್ಲ ಆಡುತ್ತಿರಲಿಲ್ಲ. ಆದರೆ ಅಭಿರಾಮ್ನ ಬಾಯಿಯಿಂದ ಹೊಗಳಿಕೆ ಕೇಳಿದ ನಂತರ ನನಗೆ ಖುಷಿ ಎನಿಸಿತು. ಅವನು ನನ್ನ ಮುಖವನ್ನು ಮುಟ್ಟುವುದು, ಕುಡಿದ ಮತ್ತಿನಲ್ಲಿ ಮಾತನಾಡಿದ ಹಾಗೆ ಮಾತನಾಡುವುದು ಎಲ್ಲ ವಿಚಿತ್ರವೆಂದು ತೋರುತ್ತಿತ್ತು. ನಂತರ ಅವನು ಇದ್ದಕ್ಕಿದ್ದಂತೆ ನನ್ನ ಕೈಗಳನ್ನು ನೋಡಿ ಮೌನವಾದನು. ಮತ್ತು ನಿನ್ನ ಕೈಗಳು ಏಕೆ ಇಷ್ಟು ದೊಡ್ಡ ಮತ್ತು ದಪ್ಪದಾಗಿವೆ? ಹುಡುಗಿಯರ ಕೈಗಳು ತುಂಬ ಮೃದುವಾಗಿರುತ್ತವೆ ಮತ್ತು ಸುಂದರವಾಗಿರುತ್ತವೆ. ಮತ್ತು ಅವನು ನನ್ನ ಕೈಗಳನ್ನು ಬಿಟ್ಟು ಹೇಳಿದನು, ನಾನು ಹುಡುಗಿಯರಲ್ಲಿ ಪುರುಷರ ಅಂಶವನ್ನು ಇಷ್ಟಪಡುವುದಿಲ್ಲ. ಬಹುಶಃ ನಾನು ನನ್ನ ಉಗುರುಗಳನ್ನು ಹುಡುಗಿಯರಂತೆ ಬೆಳೆಸಲು ಇಷ್ಟಪಡಲಿಲ್ಲ ಮತ್ತು ನಾನು ಯಾವುದಕ್ಕೂ ಹೆದರುತ್ತಿರಲಿಲ್ಲ. ನಾನು ಹುಡುಗರ ಜೊತೆ ಆಟವಾಡುತ್ತಿದ್ದರಿಂದ ನನ್ನ ಕೈಗಳು ಒಣಗಿ ಗಡುಸಾಗಿದ್ದವು. ಅಭಿರಾಮ್ ಹಾಸಿಗೆಯಿಂದ ಎದ್ದು ಬೀರು ಬಳಿಗೆ ಹೋದನು. ಬೀರು ತೆಗೆದು ಅದರೊಳಗಿದ್ದ ಕಪ್ಪು ಬಣ್ಣದ ಡ್ರೆಸ್ಸನ್ನು ತೆಗೆದು ನನ್ನ ಕೈಗಿಟ್ಟನು ಮತ್ತು ಹೋಗಿ ಡ್ರೆಸ್ಸನ್ನು ಬದಲಾಯಿಸಿಕೋ ಎಂದು ಹೇಳಿದನು. ನನಗೆ ತುಂಬ ಖುಷಿಯಾಯಿತು, ಏಕೆಂದರೆ ಈ ಭಾರವಾದ ಡ್ರೆಸ್ನಿಂದ ಬೇಸತ್ತು ಹೋಗಿದ್ದೆ. ನಾನು ಅವನಿಗೆ ತುಂಬ ಕೃತಜ್ಞಳಾಗಿದ್ದೆ. ಆದರೆ ನಾನು ವಾಶ್ರೂಮ್ಗೆ ಹೋಗಿ ಬಟ್ಟೆಯನ್ನು ನೋಡಿದಾಗ ಅದು ತೆಳುವಾದ ನೆಟ್ ನೈಟಿಯಾಗಿತ್ತು. ಆದರೆ ನಾನು ನಾಚಿಕೆಯಿಂದ ಅದನ್ನು ಧರಿಸಿ ಕೋಣೆಗೆ ಬಂದೆ. ಅಭಿರಾಮ್ ಪರ್ಫ್ಯೂಮಿನ ಬಾಟಲಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಮೇಲೆ ಸಿಂಪಡಿಸಿಕೊಳ್ಳುತ್ತಿದ್ದನು. ನನ್ನ ಹತ್ತಿರ ಬಂದು ನನ್ನನ್ನು ನೋಡಿ ನಗುತ್ತಾ ನನ್ನ ಮೇಲೆ ಅದನ್ನು ಸಿಂಪಡಿಸಲು ಪ್ರಾರಂಭಿಸಿದನು. ನನಗೆ ಈ ಪರ್ಫ್ಯೂಮ್ನ ಸ್ಮೆಲ್ ತುಂಬ ಇಷ್ಟವಾಗಿದೆ ಎಂದು ಹೇಳುತ್ತಿದ್ದನು ಮತ್ತು ನನ್ನನ್ನು ತನ್ನ ಬಳಿ ಕರೆದುಕೊಂಡು ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಲು ಶುರು ಮಾಡಿದನು. ಅವನ ಕಣ್ಣುಗಳು ನನ್ನ ದೇಹದಾದ್ಯಂತ ತಿರುಗುತ್ತಿದ್ದವು ಮತ್ತು ನಾನು ಮೊದಲ ಬಾರಿಗೆ ಅಂಥ ಕಣ್ಣುಗಳನ್ನು ಎದುರಿಸುತ್ತಿರುವ ಕಾರಣ ನನಗೆ ತುಂಬ ನಾಚಿಕೆಯಾಯಿತು. ಸ್ವಲ್ಪ ಸಮಯದ ನಂತರ ಅವನು ನನ್ನನ್ನು ತನ್ನ ಆಲಿಂಗನದಲ್ಲಿ ತೆಗೆದುಕೊಂಡನು. ನನ್ನ ದೇಹವನ್ನು ಸ್ಪರ್ಶಿಸುತ್ತಿರುವಾಗ ತಕ್ಷಣ ಅವನ ಕೈಗಳು ನಿಂತವು. ನಂತರ ಅವನು ನನ್ನಿಂದ ಹಿಂದೆ ಸರಿದನು. ಅವನ ಮುಖಭಾವವು ಸಂಪೂರ್ಣವಾಗಿ ಬದಲಾಯಿತು. ಅವನಿಗೆ ಏನಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ. ಅವನು ತಕ್ಷಣ ಕೋಣೆಯಿಂದ ಹೊರಹೋಗಿದ್ದನು. ನಾನು ಅವನಿಗಾಗಿ ಬಹಳ ಸಮಯದವರೆಗೂ ಕಾಯುತ್ತಿದ್ದೆ. ಆದರೆ ಅವನು ಮತ್ತೆ ಕೋಣೆಗೆ ಬರಲೇ ಇಲ್ಲ. ಅವನಿಗೆ ಏನಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ. ಕೆಲವು ಕ್ಷಣಗಳ ಹಿಂದೆ ಅವನು ತುಂಬ ಸಂತೋಷವಾಗಿದ್ದನು. ಅವನಿಗೆ ಏನಾಯಿತು ಎಂದು ತಿಳಿಯಲಿಲ್ಲ. ಇಡೀ ರಾತ್ರಿ ಕೋಣೆಯೊಳಗೆ ಅವನು ಬರಲೇ ಇಲ್ಲ. ಬೆಳಿಗ್ಗೆ ನಾನು ನನ್ನ ಬಟ್ಟೆಗಳನ್ನು ಬದಲಾಯಿಸಿದೆ. ನಾನು ಕೋಣೆಯಿಂದ ಹೊರಬಂದೆ. ಅವನು ಲಾಂಜ್ನಲ್ಲಿ ಸೋಫಾದ ಮೇಲೆ ಮಲಗಿದ್ದನ್ನು ನೋಡಿದೆ. ಅವನು ಕೋಣೆಯಲ್ಲಿ ಮಲಗುವ ಬದಲು ಹೊರಗಿನ ಸೋಫಾದಲ್ಲಿ ಏಕೆ ಮಲಗಿದ್ದಾನೆ ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಅವನ ಬಳಿಗೆ ಬಂದ ತಕ್ಷಣ ಅವನು ನನ್ನನ್ನು ನೋಡಿ ತಿರುಗಲು ಪ್ರಾರಂಭಿಸಿದನು. ಅವನು ಸಮಸ್ಯೆಗಳ ಸರಮಾಲೆ ತನ್ನ ಬಳಿ ಬಂತೇನೋ ಎಂಬಂತೆ ನಾನು ಅವನ ಹತ್ತಿರ ಹೋಗಲು ಯತ್ನಿಸಿದಷ್ಟು ಅವನು ನನ್ನಿಂದ ದೂರ ಹೋಗುತ್ತಿದ್ದನು. ಅದಕ್ಕೆ ಕಾರಣವನ್ನು ಹೇಳಲಿಲ್ಲ. ಮದುವೆಯ ನಂತರ ಅವನ ಸಿಹಿ ಮಾತುಗಳು ನನ್ನ ಪ್ರಪಂಚವನ್ನೇ ಬದಲಾಯಿಸಿದವು. ಆದರೆ ಅವನು ನನ್ನಿಂದ ಏಕೆ ತಪ್ಪಿಸಿಕೊಳ್ಳುತ್ತಿದ್ದಾನೆ ಎಂದು ನನಗೆ ತಿಳಿಯಲಿಲ್ಲ. ಎಷ್ಟು ದಿನಗಳು ಕಳೆದರೂ ಅವನ ನಡವಳಿಕೆ ಬದಲಾಗಲಿಲ್ಲ. ಒಮ್ಮೆ ಬೇಜಾರಾಗಿ ಅವನ ಎದುರು ನಿಂತು
ಅಭಿರಾಮ್ ಏಕೆ ನನ್ನ ಜೊತೆ ಮಾತನಾಡುತ್ತಿಲ್ಲ ಎಂದು ಕೇಳಿದೆ. ಆಗ ಅಭಿರಾಮ್, ನನ್ನಿಂದ ದೂರವಿರು, ನಿನ್ನೊಂದಿಗೆ ಇರಲು ಸಾಧ್ಯವಿಲ್ಲ. ನೀನು ಹೀಗಿರುವೆ ಎಂದು ತಿಳಿದರೆ ನಾನು ನಿನ್ನ ಜೊತೆ ಮದುವೆಯಾಗುತ್ತಿರಲಿಲ್ಲ ಎಂದು ಹೇಳಿದ. ಆಗ ನಾನೇನು ಮಾಡಿದೆ ಎಂದು ಕೇಳಿದೆ. ಆಗ ಅವನು ಹೇಳಿದ, ನಿನ್ನ ನಡವಳಿಕೆಯಿಂದ ನೀನು ಯಾವ ರೀತಿಯಿಂದಲೂ ಹುಡುಗಿಯಾಗೆ ಕಾಣುತ್ತಿಲ್ಲ. ನಿನ್ನ ನಡಿಗೆ ಮತ್ತು ಮೈಕಟ್ಟು ಪುರುಷರಂತೆ ಇದೆ ಎಂದು ಹೇಳುತ್ತಾ ಅವನು ರೂಮಿನಿಂದ ಹೊರಟು ಹೋದನು. ಬಹುಶಃ ನಾನು ಪ್ಯಾಂಟ್ ಮತ್ತು ಟೀ ಶರ್ಟ್ ಧರಿಸುತ್ತಿದ್ದೆ, ಅದಕ್ಕಾಗಿ ಅವನು ಈ ರೀತಿ ಹೇಳುತ್ತಿರಬಹುದು. ಏಕೆಂದರೆ ನನಗೆ ಸಡಿಲವಾದ ಬಟ್ಟೆಗಳನ್ನು ಧರಿಸುವ ಅಭ್ಯಾಸವಿರಲಿಲ್ಲ. ಇಲ್ಲಿವರೆಗೂ ನಾನು ಮದುವೆಯ ಅಲಂಕಾರಿಕ ಆಭರಣಗಳನ್ನು, ಸೀರೆಗಳನ್ನು ಧರಿಸಿರಲಿಲ್ಲ. ಈಗ ನಾನು ಎಲ್ಲ ಸೀರೆಗಳನ್ನು ತೆಗೆದು ಉಡಲು ಪ್ರಾರಂಭಿಸಿದೆ. ನಾನು ನನ್ನ ಅತ್ತೆಯಿಂದ ಅಭಿರಾಮ್ ಅವರಿಗೆ ಇಷ್ಟವಾದ ಅಡಿಗೆಯನ್ನು ಮಾಡಲು ಕಲಿತೆ ಮತ್ತು ಅವನ ಎಲ್ಲ ಕೆಲಸಗಳನ್ನು ಸಹ ನಾನೇ ಮಾಡುತ್ತಿದ್ದೆ. ಹೀಗೆ ಸಂಪೂರ್ಣವಾಗಿ 2 ತಿಂಗಳಲ್ಲಿ ನನ್ನನ್ನೇ ನಾನು ಬದಲಾಯಿಸಿಕೊಂಡೆ. ನನ್ನಿಂದ ಅಭಿರಾಮ್ನ ನಡವಳಿಕೆ ಸುಧಾರಿಸಬಹುದೇನೋ ಅಂದುಕೊಂಡಿದ್ದೆ. ಆದರೆ ಅವನು ಸಂಪೂರ್ಣವಾಗಿ ಕಲ್ಲಿನಂತಾಗಿದ್ದ. ಪ್ರತಿ ರಾತ್ರಿ ತಡವಾಗಿ ಮನೆಗೆ ಬಂದು ಮಲಗುತ್ತಿದ್ದ. ನಾನು ಅವನಿಗಾಗಿ ಹಂಬಲಿಸುತ್ತಿದ್ದೆ. ನನ್ನ ಮದುವೆಯಾಗಿತ್ತು. ಅವನು ನನ್ನ ಗಂಡನಾಗಿದ್ದ. ಹೆಂಡತಿಯಾದ ನಾನು ನನ್ನ ಗಂಡನನ್ನು ತಬ್ಬಿಕೊಳ್ಳಬೇಕೆಂದು ಬಯಸಿದ್ದೆ. ಅದು ಸಹಜ ಬಯಕೆಯಾಗಿತ್ತು. ಆದರೆ ಅಭಿರಾಮ್ ಪ್ರತಿಯೊಂದರ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದ. ಅಭಿರಾಮ್ ಅವರ ಇಷ್ಟಕ್ಕೆ ಸಿಕ್ಕಿ ನನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಂಡಿದ್ದೆ. ಅವರ ಇಷ್ಟದ ಹಾಗೆ ಇರಲು ಎಲ್ಲ ರೀತಿಯಿಂದಲೂ ಪ್ರಯತ್ನಿಸಿದೆ. ಹೇಗಿದ್ದರೂ ಅಭಿರಾಮ್ ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ಒಂದು ರಾತ್ರಿ ನಾನು ಮಲಗಿಕೊಂಡಿದ್ದೆ. ಆಗ ಜೋರಾಗಿ ಕೂಗಾಡುತ್ತಿರುವ ಶಬ್ದ ನನ್ನ ಕಿವಿಗೆ ಬಿತ್ತು. ನಾನು ತಕ್ಷಣ ಎಚ್ಚರಗೊಂಡೆ. ಅಭಿರಾಮ್ ಮತ್ತು ಅತ್ತೆ ಇಬ್ಬರು ಜಗಳ ಮಾಡುತ್ತಿದ್ದರು. ನಾನು ಕೋಣೆಯ ಬಾಗಿಲು ತೆರೆದು ಹೊರಬಂದಾಗ ಅತ್ತೆಯ ಕೋಣೆ ಲೈಟ್ ಆನ್ ಆಗಿತ್ತು. ನಾನು ಅವರ ಕೋಣೆ ಬಳಿ ಹೋದೆ. ಅಭಿರಾಮ್ ಮತ್ತು ಅತ್ತೆಯ ನಡುವೆ ಏನೋ ನಡೆಯುತ್ತಿದೆ ಎಂದು ಗೊತ್ತಾಗಿ ನನಗೆ ಆಘಾತವಾಯಿತು. ಅಭಿರಾಮ್ ಇನ್ನೊಂದು ಮದುವೆಯಾಗುತ್ತೇನೆಂದು ಹೇಳುತ್ತಿದ್ದನು. ಅಭಿರಾಮ್ನ ಮಾತನ್ನು ಕೇಳಿದ ನಂತರ ಅತ್ತೆ ಹೇಳಿದಳು, ಹುಷಾರ್, ನೀನು ಈ ಮಾತನ್ನು ನನ್ನ ಸೊಸೆ ಮುಂದೆ ಹೇಳಬೇಡ. ನಾನು ಸೌಮ್ಯಳೊಂದಿಗೆ ಇರಲು ಸಾಧ್ಯವಿಲ್ಲವೆಂದು ಅಭಿರಾಮ್ ಹೇಳುತ್ತಿದ್ದನು. ಮತ್ತೆ ಅತ್ತೆ ಹೇಳಲು ಪ್ರಾರಂಭಿಸಿದಳು, ನನ್ನ ಮಗಳಲ್ಲಿ ಅಂಥ ದೋಷವೇನಿದೆ? ಅವಳು ನಿನಗೋಸ್ಕರ ತನ್ನನ್ನೇ ತಾನು ಬದಲಾಯಿಸಿಕೊಂಡಿದ್ದಾಳೆ. ಅವಳು ನಿನಗೋಸ್ಕರ ನಿನಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ಕಲಿತಿದ್ದಾಳೆ. ಇಡೀ ಮನೆಯನ್ನು ನಿಭಾಯಿಸುತ್ತಿದ್ದಾಳೆ. ಅವಳು ಧರಿಸುವ ಬಟ್ಟೆ, ಕುಳಿತುಕೊಳ್ಳುವ, ನಡೆದಾಡುವ ಶೈಲಿ ಎಲ್ಲವನ್ನು ಬದಲಾಯಿಸಿಕೊಂಡಳು. ಮತ್ತೆ ಅವಳಿಗೆ ಸೌತಿಯನ್ನು ತರಲು ನೀನು ಬಯಸುತ್ತೀಯಾ? ಮತ್ತೆ ಅಭಿರಾಮ್ ಹೇಳಿದನು, ಅಮ್ಮ, ಅವಳಲ್ಲಿ ಏನಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಯಾವ ಗಂಡಸು ಅವಳ ಜೊತೆ ಜೀವನ ನಡೆಸೋಕೆ ಆಗಲ್ಲ. ಹಾಗಾಗಿ ನಾನು ಇನ್ನೊಂದು ಮದುವೆಯಾಗುತ್ತೇನೆ. ಸೌಮ್ಯ ಕೇಳಿದರೆ ಸೌಮ್ಯಳಿಗೆ ಡಿವೋರ್ಸ್ ಕೊಡುತ್ತೇನೆ. ಬೇಕಾದರೆ ಅವಳು ನನ್ನ ಹೆಸರು ಹೇಳಿ ಬದುಕಬಹುದು. ಅದರಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿ ಅವನು ಕೋಣೆಯಿಂದ ಹೊರಬಂದನು ಮತ್ತು ಅವನು ನನ್ನನ್ನು ನೋಡಿ ಬೆಚ್ಚಿಬಿದ್ದನು. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವನು ನನ್ನ ನೋಟವನ್ನು ತಪ್ಪಿಸಿಕೊಂಡು ಕೋಣೆಗೆ ಹೋದನು. ನಾನು ಕೂಡ ಅವನನ್ನು ಹಿಂಬಾಲಿಸಿದೆ ಮತ್ತು ಅಭಿರಾಮ್ನಲ್ಲಿ ಕೇಳಿದೆ, ಹೇಳು ಅಭಿ, ನನ್ನಲ್ಲಿ ಏನು ಕಡಿಮೆಯಾಗಿದೆ? ನೀನು ಯಾರನ್ನು ಮದುವೆಯಾಗಬೇಕೆಂದುಕೊಂಡಿದ್ದೀಯಾ? ಆಗ ಅಭಿರಾಮ್ ಹೇಳಿದನು, ನಿನ್ನನ್ನು ನೀನು ಕನ್ನಡಿಯಲ್ಲಿ ನೋಡಿಕೊ. ಆಗ ನಿನ್ನಲ್ಲಿ ಏನು ಕೊರತೆ ಇದೆ ಎಂದು ನಿನಗೆ ತಿಳಿಯುತ್ತದೆ. ಆಗ ನಾನು, ಪ್ರತಿದಿನ ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತೇನೆ. ನನಗೆ ಗೊತ್ತಾಗುತ್ತಿಲ್ಲ. ನಾನು ನೋಡಿಕೊಂಡಾಗ ನಾನು ಸರಿಯಾಗಿದ್ದೇನೆ ಎಂದು ನನಗೆ ಅನಿಸುತ್ತದೆ. ಆದರೆ ನನ್ನಲ್ಲಿ ಏನು ತಪ್ಪಿದೆ ಎಂದು ನೀನೇ ಹೇಳಬೇಕು. ಒಂದು ಹೆಣ್ಣಿಗಿರಬೇಕಾದ ಸೌಂದರ್ಯ ನಿನಗಿಲ್ಲ. ಮೆತ್ತನೆಯ ಬಟ್ಟೆ ತೊಟ್ಟರೆ ನಿನ್ನ ದೇಹದ ರಚನೆಯೇ ಬದಲಾಗುವುದಿಲ್ಲ. ನಾನು ನಿನ್ನ ಹತ್ತಿರ ಬಂದಾಗ ನಾನು ಗಂಡಸಿನ ಜೊತೆ ಇದ್ದೇನೆಂದು ನನಗೆ ಅನಿಸುತ್ತದೆ ಮತ್ತು ನಿನ್ನಲ್ಲಿ ಯಾವುದೇ ಹೆಣ್ಣಿನ ಆಕರ್ಷಣೆ ಇಲ್ಲ. ನೀನು ಹತ್ತಿರ ಬಂದಾಗ ನನಗೆ ಉಸಿರು ಕಟ್ಟಿದಂತಾಗುತ್ತದೆ. ನಿನ್ನನ್ನು ಸ್ಪರ್ಶಿಸಿದರೆ ಹೆಣ್ಣನ್ನು ಸ್ಪರ್ಶಿಸುತ್ತಿದ್ದೇನೆ ಎಂದು ಅನಿಸುವುದಿಲ್ಲ. ನೀನು ಹತ್ತಿರ ಬಂದಾಗೆಲ್ಲ ನನ್ನ ಹೃದಯದ ಭಾವನೆಗಳೆಲ್ಲ ಯಾವುದೋ ಬಿರುಗಾಳಿಗೆ ಸಿಕ್ಕಿ ತೂರಿ ಹೋಗುತ್ತವೆ. ನಿನ್ನನ್ನು ಕಂಡರೆ ವಾಕರಿಕೆ ಬರುತ್ತದೆ. ನಿನ್ನ ಜೊತೆ ನಾನು ಬಾಳಲಾರೆ. ನಾನು ಅವನ ಮಾತು ಕೇಳಿ ನಿರ್ಜೀವವಾಗಿ ಕುಳಿತಿದ್ದೆ. ಒಂದು ಹೆಣ್ಣಿಗೆ ಅಭಿರಾಮ್ ಹೇಳಿದ ಮಾತಿಗಿಂತ ಹೆಚ್ಚಿನ ಅವಮಾನ ಇನ್ನೇನಿದೆ? ಅವನು ಹೇಳುತ್ತಿದ್ದ ಲೋಪದೋಷಗಳ ಮೇಲೆ ಹಿಡಿತವಿರಲಿಲ್ಲ. ಅವನು ಮಾಡಿದ ಅವಮಾನದಿಂದ ನಾನು ರಾತ್ರಿ ಇಡೀ ಅಳುತ್ತಲೇ ಇದ್ದೆ. ಮರುದಿನ ಅತ್ತೆ ಮಾವ, ನೀನು ಮದುವೆಯಾದಾಗಿನಿಂದಲೂ ಅಪ್ಪ ಅಮ್ಮನ ಮನೆಗೆ ಹೋಗಿಲ್ಲ. ನೀನು ಸ್ವಲ್ಪ ದಿನಗಳ ಮಟ್ಟಿಗೆ ಅಮ್ಮನ ಮನೆಗೆ ಹೋಗಿ ಬಾ ಎಂದರು. ನಾನು ಅಮ್ಮನಿಗೆ ಹೇಳಿದೆ, ನಾನೇನೋ ಅಮ್ಮನ ಮನೆಗೆ ಹೋಗುತ್ತೇನೆ, ಆದರೆ ನಾನು ಹೋದರೆ ಅಭಿರಾಮ್ ಬೇರೆ ಮದುವೆಯಾಗುತ್ತಾನೆ. ಆಗ ಅತ್ತೆ ಹೇಳಿದರು, ನಾನು ಅವನಿಗೆ ಎಲ್ಲವನ್ನೂ ವಿವರಿಸಿ ಹೇಳುತ್ತೇನೆ. ನೀನು ಅವನ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುತ್ತೀಯ. ಇಲ್ಲಿ ಅವನು ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಾನೆ. ನನ್ನ ಅತ್ತೆ ಹೇಳಿದ್ದು ಸರಿ ಎಂದು ನನಗೂ ಅನಿಸುತ್ತಿತ್ತು. ನಾನು 6 ತಿಂಗಳ ನಂತರ ನನ್ನ ತಾಯಿಯ ಮನೆಗೆ ಹೋದೆ. ನಾನು ಸಂಪೂರ್ಣವಾಗಿ ಬದಲಾಗಿದ್ದೆ. ನಾನು ಮನೆಗೆ ಬಂದು ನನ್ನ ಅಮ್ಮನೊಂದಿಗೆ ನನ್ನ ಅಳಲನ್ನು ತೋಡಿಕೊಂಡೆ. ಅವರಿಂದ ದೂರವಾಗಿದ್ದಕ್ಕೆ ಬೇಸರವಾಗಿ ಅಳುತ್ತಿದ್ದೇನೆಂದು ಅಮ್ಮನಿಗೆ ಅರ್ಥವಾಯಿತು. ಇಲ್ಲಿಗೆ ಬಂದು ಕೇವಲ 1 ತಾಸು ಕಳೆದಿತ್ತು. ಆ ಊರಿನ ನನ್ನ ಸಮವಯಸ್ಸಿನ ಹುಡುಗರೆಲ್ಲ ನನ್ನನ್ನು ಭೇಟಿಯಾಗಲು ಬಂದಿದ್ದರು. ಇವತ್ತು ನಾನು ಅವರನ್ನೆಲ್ಲ ಭೇಟಿಯಾಗಿದ್ದೆ, ಆದರೆ ಅವರ ಜೊತೆ ಅಂತರ ಕಾಯ್ದುಕೊಂಡಿದ್ದೆ.
ಏಕೆಂದರೆ ನನ್ನ ಆಲೋಚನೆಗಳು ಬದಲಾಗಿತ್ತು. ಆ ಹುಡುಗರ ಗುಂಪಿನಲ್ಲಿ ಅನಿಲ್ ಕೂಡ ಇದ್ದ. ಅವನು ನನ್ನ ಆತ್ಮೀಯ ಸ್ನೇಹಿತನಾಗಿದ್ದ. ನಾನು ಎಲ್ಲರೊಂದಿಗೆ ಲವಲವಿಕೆಯಿಂದ ಮಾತನಾಡುತ್ತಿದ್ದೆ. ಆದರೆ ನಾನು ತುಂಬ ಚಿಂತೆಗೊಳಗಾಗಿದ್ದೆ. ಅನಿಲ್ ನಾನು ಚಿಂತೆಗೊಳಗಾಗಿರುವುದನ್ನು ಗಮನಿಸಿದ್ದ. ಎಲ್ಲರೂ ನನ್ನೊಂದಿಗೆ ಮಾತನಾಡುವುದರಲ್ಲಿ ನಿರತರಾಗಿದ್ದರು. ಆದರೆ ಅನಿಲ್ ಸುಮ್ಮನೆ ಇದ್ದ. ಸ್ವಲ್ಪ ಹೊತ್ತು ನನ್ನನ್ನೇ ನೋಡುತ್ತಿದ್ದ. ಎಲ್ಲರೂ ಹೋದ ಮೇಲೆ ನನ್ನ ಹತ್ತಿರ ಬಂದು ಕುಳಿತುಕೊಂಡು, ನಿನಗೆ ಏನಾಯಿತು ಸೌಮ್ಯ ಎಂದು ಕೇಳಿದ. ನಾನು ಹಾಗೇನಿಲ್ಲ, ತುಂಬ ಖುಷಿಯಾಗಿದ್ದೇನೆ ಎಂದು ಹೇಳಿದೆ. ಇದನ್ನು ಹೇಳುತ್ತಾ ಬೇಡವೆಂದರೂ ನನ್ನ ಕಣ್ಣುಗಳು ಒದ್ದೆಯಾದವು. ಅವನು ನನ್ನ ಮುಖವನ್ನು, ನನ್ನ ಕಣ್ಣುಗಳನ್ನು ಗಮನವಿಟ್ಟು ನೋಡುತ್ತಿದ್ದನು ಮತ್ತು ಅವನು, ಹೌದು, ನಾನು ನಿನ್ನ ಸಂತೋಷವನ್ನು ನೋಡುತ್ತಿದ್ದೇನೆ. ನಾವು ನಮ್ಮ ಬಾಲ್ಯವನ್ನು ಒಟ್ಟಿಗೆ ಕಳೆದಿದ್ದೇವೆ ಮತ್ತು ಒಟ್ಟಿಗೆ ಆಡಿದ್ದೇವೆ. ನೀನು ನನಗೆ ಸುಳ್ಳು ಹೇಳಬೇಡ. ನಿನ್ನ ಗಂಡ ನಿನಗೆ ಏನಾದರೂ ಹೇಳಿದ್ದಾನೆಯೇ? ಸುಮ್ಮನೆ ಸುಳಿವು ಕೊಡು ನೋಡು, ಆಮೇಲೆ ಆ ಬಾಸ್ಟರ್ಡನ್ನು ಹೇಗೆ ಸರಿ ಮಾಡುತ್ತೇನೆ ಎಂದು ಅವನು ತನ್ನ ಕೈಗಳನ್ನು ನನ್ನ ಭುಜದ ಮೇಲೆ ಇರಿಸುತ್ತಾ ಹೇಳಿದನು. ಆಗ ನಾನು ಹೇಳಿದೆ, ನೀನು ಅವರ ಬಗ್ಗೆ ನಯವಾಗಿ ಮಾತನಾಡು, ಅವರು ನಿನ್ನ ಬಾವಾಜಿ. ಆಗ ಅನಿಲ್ ಹೇಳಿದನು, ಅವನು ಅವನೇ ಆಗಿರುತ್ತಾನೆ. ನಿನ್ನ ಕಣ್ಣಲ್ಲಿ ನೀರು ತಂದವನನ್ನು ನಾನು ಬಿಡುವುದಿಲ್ಲ. ಆಗ ನಾನು ಹೇಳಿದೆ, ಅನಿಲ್ ಅವನು ತುಂಬ ಒಳ್ಳೆಯ ಹುಡುಗ. ನಾನು ನಿನಗೆ ಹೇಗೆ ಹೇಳಲಿ? ನಾನು ಚಿಕ್ಕಂದಿನಿಂದಲೂ ಅನಿಲ್ನ ತಂಗಿಯ ಫ್ರೆಂಡ್ ಆಗಿದ್ದೆ. ಅವಳು ಮದುವೆಯಾಗಿದ್ದಳು. ನಾನು ನನ್ನ ಸಮಸ್ಯೆಗೆ ಅವಳಲ್ಲಿ ಪರಿಹಾರವನ್ನು ಕೇಳುತ್ತೇನೆ. ಬಹುಶಃ ಅವಳು ನನಗೆ ಪರಿಹಾರವನ್ನು ನೀಡಬಹುದು. ನಾನು ಅನಿಲ್ನ ಮನೆಗೆ ಹೋಗುತ್ತಿದ್ದೆ. ಅವನು ತನ್ನ ತಂದೆಯೊಂದಿಗೆ ಅಂಗಡಿಗೆ ಹೋಗುತ್ತಿದ್ದನು. ಅವರಿಗೆ ಮಾರುಕಟ್ಟೆಯಲ್ಲಿ ಅನೇಕ ಬಟ್ಟೆ ಅಂಗಡಿಗಳಿವೆ ಮತ್ತು ತನ್ನ ತಂದೆಯೊಂದಿಗೆ ಅಂಗಡಿಗಳನ್ನು ನಿರ್ವಹಿಸುತ್ತಿದ್ದನು. ಅವನು ಬೆಳಿಗ್ಗೆ ಸಮಯದಲ್ಲಿ ಅಂಗಡಿಗೆ ಹೋಗುತ್ತಿದ್ದ ಮತ್ತು ಸಂಜೆ ಮನೆಗೆ ಮರಳುತ್ತಿದ್ದ. ಒಂದು ವೇಳೆ ಅವನು ಮನೆಯಲ್ಲಿದ್ದಾಗ ನಾನು ಹೋದರೆ ಅವನು ನನ್ನ ತಲೆಯ ಮೇಲೆ ಕೂಡುತ್ತಿದ್ದ. ನಾನು ಅವನ ಮನೆಗೆ ಹೋದಾಗ ಅನಿಲ್ನ ತಂಗಿ ನನ್ನನ್ನು ನೋಡಿ ತುಂಬ ಖುಷಿಯಾದಳು ಮತ್ತು ಅವಳು ನನ್ನ ವೈವಾಹಿಕ ಜೀವನದ ಬಗ್ಗೆ ಕೇಳಲು ಪ್ರಾರಂಭಿಸಿದಳು. ಆಗ ನಾನು ಅವಳಿಗೆ ಹೇಳಿದೆ, ಅಭಿರಾಮ್ ತುಂಬ ಒಳ್ಳೆಯ ವ್ಯಕ್ತಿ. ನಾನು ತುಂಬ ಸಂತೋಷವಾಗಿದ್ದೇನೆ. ನಾವಿಬ್ಬರು ಮಾತನಾಡುತ್ತಿರುವಾಗ ಅವಳು ಹಿಂಜರಿಯುತ್ತಾ ನನ್ನ ಜೀವನದ ದೊಡ್ಡ ಸಮಸ್ಯೆ ಬಗ್ಗೆ ಪ್ರಶ್ನೆಯನ್ನು ಕೇಳಿದಳು. ಅವಳು ನನ್ನನ್ನು ಈ ಸಮಸ್ಯೆಗೆ ಚಿಕಿತ್ಸೆ ನೀಡುವ ಮಹಿಳೆಯ ಬಳಿಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದಳು. ಯಾರೊಂದಿಗೂ ಏನನ್ನು ಹೇಳದೆ ಪರಿಹರಿಸಿಕೊಳ್ಳಬೇಕೆಂದುಕೊಂಡಿದ್ದೆ ಮತ್ತು ನನಗೆ ತುಂಬ ಖುಷಿಯಾಯಿತು. ಮತ್ತು ಮಾರನೇ ದಿನ ನಾನು ಅನಿಲ್ನ ತಂಗಿಯೊಂದಿಗೆ ನನ್ನ ಸಮಸ್ಯೆಗೆ ಚಿಕಿತ್ಸೆ ನೀಡುವ ಲೇಡಿ ಡಾಕ್ಟರ್ ಬಳಿಗೆ ಹೋದೆ. ಅವರು ನನಗೆ ಕೆಲವು ಔಷಧಿಗಳನ್ನು ಮತ್ತು ತಿನ್ನಲು ಉತ್ತಮ ಆಹಾರಗಳನ್ನು ನೀಡಿದ್ದರು. ನಾನು ಮನೆಗೆ ವಾಪಸ್ ಬಂದಾಗ ಅಮ್ಮ ಅತ್ತೆ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನಾನು ತಕ್ಷಣ ಅಮ್ಮನಿಂದ ಫೋನ್ ತೆಗೆದುಕೊಂಡು ಅತ್ತೆ ಜೊತೆಗೆ ಮಾತನಾಡಲು ಪ್ರಾರಂಭಿಸಿದೆ ಮತ್ತು ಅಭಿರಾಮ್ನ ಬಗ್ಗೆ ಕೇಳಿದೆ. ಆಗ ಅತ್ತೆ ಹೇಳಿದಳು, ನಾನು ಪ್ರತಿದಿನ ಅಭಿರಾಮ್ಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವನು ನನ್ನ ಮಾತನ್ನು ಕೇಳಲು ಸಿದ್ಧನಿಲ್ಲ. ಆದರೆ ಚಿಂತಿಸಬೇಡ, ನಾನವನನ್ನು ಒಪ್ಪಿಸುತ್ತೇನೆ. ನೀನು ನಿನ್ನ ಆರೋಗ್ಯವನ್ನು ನೋಡಿಕೋ ಎಂದು ಹೇಳಿದರು. ನಾನು ತುಂಬ ಚಿಂತೆಗೊಳಗಾಗಿದ್ದೆ. ಲೇಡಿ ಡಾಕ್ಟರ್ ನನಗೆ ನೀಡಿದ ಔಷಧಿಯನ್ನು ನಾನು ಊಟವಾದ ಮೇಲೆ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಅತ್ತೆಯ ಜೊತೆ ಮಾತನಾಡಿದ ನಂತರ ನನ್ನ ಹಸಿವೆಲ್ಲ ಹೊರಟು ಹೋಗಿತ್ತು. ನಾನು ಯೋಚಿಸುತ್ತಿದ್ದೆ, ಅಭಿರಾಮ್ ನನ್ನನ್ನು ಕಳೆದುಕೊಂಡೆ ಎಂದು ನನ್ನ ಬಗ್ಗೆ ಯೋಚಿಸುತ್ತಿರಬೇಕು. ಅವನು ನನ್ನನ್ನು ಮಿಸ್ ಮಾಡಿಕೊಂಡಿರಬೇಕು ಎಂದುಕೊಂಡೆ. ಆದರೆ ಅವನು ಇನ್ನೂ ಹಾಗೇ ಇದ್ದನು. ನಾನು ಸ್ವಲ್ಪ ಊಟವನ್ನು ಮಾಡಿ ಔಷಧಿಯನ್ನು ತೆಗೆದುಕೊಂಡೆ. ಅದನ್ನು ತಿಂದ ನಂತರ ನನಗೆ ವಿಚಿತ್ರ ಅನುಭವವಾಯಿತು. ಅಸಹ್ಯವೆನಿಸತೊಡಗಿತ್ತು. ಎದೆಯಲ್ಲಿ ನೋವು ಬರಲು ಪ್ರಾರಂಭಿಸಿತು. ಎದೆಯೆಲ್ಲ ಭಾರವಾಗತೊಡಗಿತ್ತು. ಬಹುಶಃ ಇದು ನನ್ನ ಸಮಸ್ಯೆಗೆ ಪರಿಹಾರವೆಂದು ಭಾವಿಸಿದೆ. ನಾನು ಪ್ರತಿದಿನ ಔಷಧಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಅದನ್ನು ತೆಗೆದುಕೊಂಡ ತಕ್ಷಣ ಮೈಯೆಲ್ಲ ಬೆವರು ಹೊಡೆಯುತ್ತಿತ್ತು. ಆದರೆ ನನಗೆ ಭಯವಾಯಿತು. ನಾನು ಅಭಿರಾಮ್ಗೋಸ್ಕರ ಇದನ್ನೆಲ್ಲ ಮಾಡುತ್ತಿದ್ದೆ. ನನ್ನ ಮೊಬೈಲಿಗೆ ಅಭಿರಾಮ್ನ ಕಾಲ್ ಬಂತು. ಇದೇ ಮೊದಲ ಸಲ ಅಭಿರಾಮ್ ನನಗೆ ಕಾಲ್ ಮಾಡುತ್ತಿರುವುದು. ಅವರು ನನ್ನನ್ನು ಮಿಸ್ ಮಾಡಿಕೊಂಡಿರಬೇಕು, ಅದಕ್ಕೆ ಕಾಲ್ ಮಾಡಿರಬೇಕು ಎಂದುಕೊಂಡೆ. ಆದರೆ ಅವನು ನನಗೆ, ನೀನು ನನ್ನ ಜೊತೆ ಏನು ಆಟ ಆಡ್ತಾ ಇದ್ದೀಯಾ? ನಿನ್ನಿಂದಾಗಿ ಅಮ್ಮ ನನಗೆ ತುಂಬ ಬೈಯುತ್ತಿದ್ದಾಳೆ. ನಾನು ನಿನ್ನನ್ನು ಬಿಡುವುದಿಲ್ಲ. ನಿನ್ನಂಥ ಗಂಡು ಬೀರಿ ನನ್ನ ಅಮ್ಮನಿಗೆ ಏನು ಮ್ಯಾಜಿಕ್ ಮಾಡಿದೆಯಾ ಎಂದು ನನಗೆ ತಿಳಿದಿಲ್ಲ. ನಾನು ನಿನ್ನ ಎಲ್ಲ ಗುಣಗಳನ್ನು ನೋಡಿದ್ದೇನೆ. ನಿನಗೆ ನನ್ನ ಜೊತೆ ಇರಲು ಇಷ್ಟವಿದ್ದರೆ ನೀನು ಮೊದಲು ಚಿಕಿತ್ಸೆಯನ್ನು ತೆಗೆದುಕೋ. ಕೇವಲ 15 ದಿನದ ಗಡುವು ನೀಡುತ್ತೇನೆ. ಇಲ್ಲವಾದಲ್ಲಿ ವಿಚ್ಛೇದನ ಕೊಡುತ್ತೇನೆ. ಆ ಬಳಿಕ ನಿನ್ನ ಜೀವನ ಹಾಳು ಮಾಡಿದ್ದೇನೆಂದು ನನ್ನ ಅಮ್ಮ ನನ್ನನ್ನು ಮನೆಯಿಂದ ಹೊರಹಾಕಿದರೂ ಸರಿ ಎಂದು ಅಳಲು ತೋಡಿಕೊಂಡು ಫೋನ್ ಇಟ್ಟು ಬಿಟ್ಟರು. ನಾನು ಫೋನ್ ಇಟ್ಟು ತಿರುಗಿದೆ. ಅನಿಲ್ ನನ್ನ ಹಿಂದೆ ಕೈ ಜೋಡಿಸಿ ನಿಂತಿದ್ದ. ಅವನನ್ನು ನೋಡಿ ನಾನು ಬೇಗನೆ ಕಣ್ಣೀರೊರೆಸಿಕೊಂಡೆ. ಅವನು ಕೇಳಿದ, ನಿನ್ನ ಗಂಡನ ಫೋನ್ ಬಂದಿತ್ತಾ? ನಾನು ಹೇಳಿದೆ, ಹಾಂ, ಫೋನ್ ಮಾಡಿದ್ದರು. ಆಗ ಅನಿಲ್ ಅವರು ಏನು ಹೇಳಿದರು ಮತ್ತು ನೀನೇ ಕೇಳುತ್ತಿದ್ದೀಯಾ ಎಂದು ತುಂಬ ಸೀರಿಯಸ್ ಆಗಿ ಕೇಳಿದ. ಆಗ ನಾನು ಹೇಳಿದೆ, ನೀನೇಕೆ ನನ್ನ ತಲೆಯ ಮೇಲೆ ಹತ್ತಿ ಕುಳಿತುಕೊಂಡಿದ್ದೀಯಾ? ನನ್ನ ಪರ್ಮಿಷನ್ ಇಲ್ಲದೆ ಏಕೆ ನನ್ನ ರೂಮಿಗೆ ಬಂದೆ? ಹೋಗು, ಇಲ್ಲಿಂದ ಹೊರಟು ಹೋಗು. ಅವನಿಗೆ ನನ್ನ ಬಗ್ಗೆ ಏನು ಹೇಳಲು ನನಗೆ ಇಷ್ಟ ಇರಲಿಲ್ಲ. ನಾನು ಅವನ ಜೊತೆ ತುಂಬ ಕಠೋರವಾಗಿ ಮಾತನಾಡಿದೆ. ನನ್ನ ಕೋಪವನ್ನು ನೋಡಿ ಅವನು ನನ್ನಿಂದ ಏನನ್ನು ಮರೆಮಾಡಲು ಸಾಧ್ಯವಿಲ್ಲವೆಂದು ಹೇಳಿದನು. ನಾನು ನಿನ್ನ ಗಂಡನ ನಡವಳಿಕೆಯನ್ನು ಊಹಿಸಿದ್ದೇನೆ. ಅವನು ನಿನ್ನ ಜೊತೆಗೆ ಚೆನ್ನಾಗಿಲ್ಲ. ಆಗ ನಾನು ಹೇಳಿದೆ, ಇದು ನಮ್ಮಿಬ್ಬರ ನಡುವಿನ ವಿಚಾರ. ಗಂಡ ಹೆಂಡತಿಯ ಮಧ್ಯದಲ್ಲಿ ಮಾತನಾಡಲು ನೀನು ಯಾರೋ?
ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ಇಲ್ಲಿಂದ ಹೊರಟು ಹೋಗು ಎಂದು ಅವನನ್ನು ಕೋಣೆಯಿಂದ ತಳ್ಳಿ ಬಾಗಿಲನ್ನು ಮುಚ್ಚಿಕೊಂಡೆ. ಮುಂದೆ ಇಟ್ಟಿದ್ದ ಔಷಧಿಯನ್ನು ನೋಡುತ್ತಾ ಅಭಿರಾಮ್ ಹೇಳಿದ ಮಾತು ನೆನಪಿಗೆ ಬರತೊಡಗಿತು. ಆದಷ್ಟು ಬೇಗ ನನ್ನ ಸಮಸ್ಯೆ ಬಗೆಹರಿಯಲಿ ಎಂದು ನಾನು ಎಲ್ಲ ಮಾತ್ರೆಗಳನ್ನು ಒಟ್ಟಿಗೆ ನುಂಗಿದೆ. ನನಗೆ ನನ್ನ ಮನೆ ಮರ್ಯಾದೆ ಕಾಪಾಡಬೇಕಿತ್ತು. ಟ್ಯಾಬ್ಲೆಟ್ ತೆಗೆದುಕೊಂಡ ಮೇಲೆ ನನಗೆ ವಾಂತಿಯಾಗತೊಡಗಿತ್ತು. ನನ್ನ ಸ್ಥಿತಿ ತುಂಬ ಹದಗೆಟ್ಟಿತ್ತು. ನನ್ನ ಸ್ಥಿತಿಯನ್ನು ನೋಡಿ ನನ್ನ ಅಮ್ಮನಿಗೆ ಬೇಸರವಾಯಿತು. ನನ್ನ ತಂದೆ ಮನೆಯಲ್ಲಿರಲಿಲ್ಲ. ಆದ್ದರಿಂದ ಅಮ್ಮ ಅನಿಲ್ಗೆ ಕಾಲ್ ಮಾಡಿದಳು. ಅವನು ನನ್ನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದನು. 3 ದಿನದಿಂದ ಏನು ತಿಂದರೂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಪರಿಸ್ಥಿತಿಯನ್ನು ನೋಡಿದ ಡಾಕ್ಟರ್ ಹೇಳಿದರು, ಈ ಟ್ಯಾಬ್ಲೆಟ್ ತುಂಬ ಪ್ರಭಾವಶಾಲಿಯಾಗಿದೆ ಮತ್ತು ಅಡ್ಡ ಪರಿಣಾಮವನ್ನು ಬೀರುತ್ತದೆ ಮತ್ತು ನಿಮ್ಮ ಮೂತ್ರಪಿಂಡಗಳು ಸಹ ಡ್ಯಾಮೇಜ್ ಆಗಿವೆ ಎಂದು ಹೇಳಿದರು. ಡಾಕ್ಟರ್ ಹತ್ತಿರ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಆಗ ನಾನು ಅಳುತ್ತಲೇ ಮೆಡಿಸಿನ್ ತೆಗೆದುಕೊಳ್ಳಲು ಕಾರಣವೇನೆಂದು ಹೇಳತೊಡಗಿದೆ. ಡಾಕ್ಟರ್ ನನ್ನ ಮಾತನ್ನು ಕೇಳುತ್ತಲೇ ಹೇಳಿದರು, ಒಬ್ಬ ವ್ಯಕ್ತಿಯ ದೇಹ ರಚನೆ ಹೇಗಿರಬೇಕೆಂಬುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಎಲ್ಲವೂ ಭಗವಂತನ ಕೈಯಲ್ಲಿರುತ್ತದೆ. ಅನೇಕ ಹುಡುಗಿಯರು ಈ ಸಮಸ್ಯೆಯನ್ನು ಹೊಂದಿರುತ್ತಾರೆ. ಆದರೆ ಸ್ವತಃ ದುರ್ಬಲವಾಗಿರುವ ಮತ್ತು ಮಹಿಳೆಯರ ಗೌರವವನ್ನು ಅರಿತುಕೊಳ್ಳದ ಪುರುಷರು ಇಂತಹ ಮಾತನಾಡುತ್ತಾರೆ. ಸಮಯ ಕಳೆದಂತೆ ನಿಮ್ಮ ಈ ಸಮಸ್ಯೆಯು ದೂರವಾಗುತ್ತಾ ಹೋಗುತ್ತದೆ. ನಿಮ್ಮ ಗಂಡ ಶಾರೀರಿಕವಾಗಿ ನಿಮ್ಮೊಂದಿಗೆ ಪತಿ ಪತ್ನಿ ಸಂಬಂಧವನ್ನು ಹೊಂದಿದ್ದರೆ ಮತ್ತು ನೀವು ಆಹಾರವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುತ್ತಿದ್ದರೆ ನಿಮ್ಮ ದೇಹವು ತನ್ನಷ್ಟಕ್ಕೆ ತುಂಬಲು ಪ್ರಾರಂಭಿಸುತ್ತದೆ. ಮತ್ತೆ ನೀವು ಕೆಟ್ಟದಾಗಿ ಏನೂ ಕಾಣುತ್ತಿಲ್ಲ. ಖಂಡಿತ ನಿನ್ನ ಗಂಡ ಮಾನಸಿಕ ಅಸ್ವಸ್ಥನಿರಬಹುದು ಅಥವಾ ತುಂಬ ಕೆಟ್ಟ ಯೋಚನೆಯನ್ನು ಹೊಂದಿದವನಾಗಿರಬಹುದು. ನನ್ನ ಅಮ್ಮನು ಅಲ್ಲಿಯೇ ಇದ್ದಳು. ಅವರ ಮಾತುಗಳನ್ನು ಕೇಳುತ್ತಾ ತಲೆ ತಗ್ಗಿಸಿ ಕುಳಿತಿದ್ದಳು. ಮನೆಗೆ ಬಂದ ತಕ್ಷಣ ಅನಿಲ್ ನನ್ನ ಅಮ್ಮನಿಗೆ ಮಾತ್ರೆಗಳನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ವಿವರಿಸುತ್ತಿದ್ದನು ಮತ್ತು ಅಮ್ಮನ ಕೈಯಲ್ಲಿ ಔಷಧಿ ಕೊಟ್ಟು ಮನೆಗೆ ಹಿಂತಿರುಗಿದನು ಮತ್ತು ಅಮ್ಮ ನನಗೆ ಔಷಧಿ ಹೇಗೆ ತೆಗೆದುಕೊಳ್ಳಬೇಕೆಂದು ಹೇಳಲು ಪ್ರಾರಂಭಿಸಿದಳು. ಮತ್ತೆ ಹೇಳಿದಳು, ನೀನು ನನಗೆ ಮೊದಲೇ ಕೇಳಲಿಲ್ಲ. ಆದರೆ ನಾನು ಹೇಳಿದೆ, ಅಮ್ಮ ನಿನಗೆ ತೊಂದರೆ ಕೊಡಲು ನನಗೆ ಇಷ್ಟವಿರಲಿಲ್ಲ. ನೀನು ಯಾವಾಗಲೂ ಹೇಳುತ್ತಿರುತ್ತೀಯಲ್ವಾ, ನಿನಗೆ ಮನೆಯನ್ನು ನಿಭಾಯಿಸಿಕೊಂಡು ಹೋಗಲು ಬರುವುದಿಲ್ಲ ಎಂದು. ಆದರೆ ಅಮ್ಮ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಅಭಿರಾಮ್ಗೋಸ್ಕರ ನನ್ನನ್ನೇ ನಾನು ಬದಲಾಯಿಸಿಕೊಂಡೆ. ನಾನು ಅವನಿಗೋಸ್ಕರ ಅಡುಗೆ ಮಾಡುವುದನ್ನು ಸಹ ಕಲಿತೆ. ನೀನು ಬೇಕಾದರೆ ಅತ್ತೆಯನ್ನು ಕೇಳಬಹುದು. ಆದರೆ ಅವನು ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂದು ಹೇಳುತ್ತಾನೆ. ನನ್ನ ಸಹವಾಸವು ಅವನಿಗೆ ವಾಕರಿಕೆ ತರುತ್ತದಂತೆ. ಈ ಎಲ್ಲ ವಿಷಯಗಳು ನನ್ನನ್ನು ತುಂಬ ನೋಯಿಸುತ್ತವೆ. ಆದರೆ ಇದನ್ನೆಲ್ಲ ಕೇಳಿದ ಮೇಲೂ ನನ್ನ ಹೃದಯವು ಅವನನ್ನೇ ಬಯಸುತ್ತಿದೆ. ನನಗೂ ಅವನ ಹೃದಯದಲ್ಲಿ ಜಾಗ ಬೇಕು. ಅವನು ನನಗೆ ವಿಚ್ಛೇದನ ಕೊಡಬಾರದು. ವಿಚ್ಛೇದನದ ಹೆಸರಿನಲ್ಲಿ ಕಳಂಕಿತವಾಗುವುದು ನನಗೆ ಇಷ್ಟವಿಲ್ಲ. ಇದನ್ನೆಲ್ಲ ಹೇಳುತ್ತಿರುವಾಗ ನಾನು ಅಳುತ್ತಿದ್ದೆ. ಅಮ್ಮನ ಕಣ್ಣಿನಲ್ಲಿಯೂ ನೀರು ಬಂತು. ಮಾರನೇ ದಿನ ಅತ್ತೆಯು ಅಮ್ಮನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಮತ್ತು ಅತ್ತೆಯು ತುಂಬ ನೊಂದುಕೊಂಡಿದ್ದಳು ಮತ್ತು ಅಮ್ಮನಲ್ಲಿ ಕ್ಷಮೆ ಕೇಳುತ್ತಿದ್ದಳು. ನನ್ನಿಂದಾಗಿ ಸೌಮ್ಯಳ ಜೀವನ ಹಾಳಾಯಿತು ಎಂದು ಹೇಳುತ್ತಿದ್ದಳು. ನನ್ನ ಮಗ ಒಬ್ಬ ವೇಶ್ಯೆಯ ಸಹವಾಸಕ್ಕೆ ಬಿದ್ದಿದ್ದ. ಅವಳೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದರಿಂದ ಅರೆಸ್ಟ್ ಆಗಿದ್ದ. ಅವನಲ್ಲಿ ಆಣೆ ಮಾಡಿಸಿಕೊಂಡು ಸೌಮ್ಯಳ ಜೊತೆ ಮದುವೆ ಮಾಡಿಸಿದೆ. ಆದರೆ ಅವನು ಆ ಮಾರುಕಟ್ಟೆಯ ಹೆಂಗಸಿಗೆ ಒಗ್ಗಿಕೊಂಡಿದ್ದನು. ಮನೆಯಲ್ಲಿರೋ ಹುಡುಗಿಯಲ್ಲಿ ಅಂತಹ ಗುಣಗಳು ಕಾಣದಿದ್ದಾಗ ಅವನು ಸೌಮ್ಯಳಲ್ಲಿ ತಪ್ಪು ಹುಡುಕಲು ಪ್ರಾರಂಭಿಸಿದನು ಮತ್ತು ಅಮ್ಮ ತನ್ನ ಮಗಳಿಗೆ ಅವನು ಯೋಗ್ಯನಲ್ಲವೆಂದು ಅಭಿರಾಮ್ನಿಂದ ವಿಚ್ಛೇದನವನ್ನು ಕೊಡಿಸಿದಳು. ನಾನು ಗಂಡು ಜಾತಿಯ ಮೇಲೆ ನಂಬಿಕೆ ಕಳೆದುಕೊಂಡಿದ್ದೆ. ನಾನು ವಿಚ್ಛೇದನ ತೆಗೆದುಕೊಂಡು ಕೇವಲ 2 ತಿಂಗಳಾಗಿತ್ತು. ಆದರೆ ಅನಿಲ್ನ ತಾಯಿ ಅನಿಲ್ನ ಜೊತೆ ಸಂಬಂಧ ಬೆಳೆಸಲು ನಮ್ಮ ಮನೆಗೆ ಬಂದಿದ್ದರು. ಆದರೆ ನಾನು ಒಬ್ಬ ವ್ಯಕ್ತಿಯಿಂದ ಆಳವಾಗಿ ನೊಂದುಕೊಂಡಿದ್ದೆ ಮತ್ತು ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಅಮ್ಮ ನನಗೆ ವಿವರಿಸಲು ಬಹಳಷ್ಟು ಪ್ರಯತ್ನಿಸಿದಳು. ನನಗೆ ಮದುವೆ ಬೇಡ ಎಂದಾಗ ಅನಿಲ್ ನಿರಾಸೆಯಿಂದ ವಾಪಸ್ ಹೋದರು. ಸ್ವಲ್ಪ ದಿನಗಳ ನಂತರ ನಾನು ಅಂಗಳದಲ್ಲಿ ಕುಳಿತಿದ್ದೆ. ಅಂಗಳದಲ್ಲಿ ಚೆಂಡು ಬಿದ್ದಿತ್ತು. ಹುಡುಗರು ಹೊರಗಡೆ ಗಲಾಟೆ ಮಾಡುತ್ತಿದ್ದರು. ನಾನು ಚೆಂಡನ್ನು ಎತ್ತಿಕೊಂಡು ಬಾಗಿಲನ್ನು ತೆರೆದೆ. ಆದರೆ ಅನಿಲ್ ನನ್ನ ಮುಂದೆ ನಿಂತಿದ್ದ. ಅವನು ನನ್ನ ಕೈಯನ್ನು ಹಿಡಿದುಕೊಂಡಿದ್ದ. ಅವನು ಬಹುಶಃ ಮನೆಯೊಳಗೆ ಬರಲು ಬಯಸಿದ್ದನು. ಆದರೆ ನಾನು ಸಂಪೂರ್ಣವಾಗಿ ಬಾಗಿಲು ತೆರೆಯಲಿಲ್ಲ ಮತ್ತು ನಾನು ಹೇಳಿದೆ, ಅನಿಲ್, ನನ್ನ ಕೈಯನ್ನು ಬಿಡು. ಆಗ ಅನಿಲ್, ನೀನೇಕೆ ನನ್ನನ್ನು ನಿರಾಕರಿಸಿದೆ ಎಂದು ಕೇಳಿದ. ಆಗ ನಾನು ಹೇಳಿದೆ, ಇದು ನನ್ನ ಜೀವನ ಮತ್ತು ನನ್ನ ಇಷ್ಟ. ಆಗ ಅವನು ಬಾಗಿಲನ್ನು ತಳ್ಳಿ ಒಳಗೆ ಬಂದು ಹೇಳಿದನು, ಸೌಮ್ಯ ನನ್ನನ್ನು ನಿರಾಕರಿಸಿದ್ದಕ್ಕೆ ಕಾರಣ ಹೇಳು ಎಂದ. ಆಗ ನಾನು ಹೇಳಿದೆ, ನನಗೆ ಮದುವೆಯಾಗಲು ಇಷ್ಟವಿಲ್ಲವೆಂದು. ಅನಿಲ್ ಯಾಕೆ ಎಂದು ಕೇಳಿದ. ಆ ಬಾಸ್ಟರ್ಡ್ನನ್ನು ನೀನು ತುಂಬ ಪ್ರೀತಿಸುತ್ತಿದ್ದೀಯಲ್ವಾ? ಅವನ ನೆನಪಲ್ಲಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಕೆಂದು ಕೊಂಡಿದ್ದೀಯಾ? ಹೀಗೆ ಹೇಳುತ್ತಾ ಅನಿಲ್ ಕೋಪದಿಂದ ನನ್ನ ಕಣ್ಣುಗಳನ್ನೇ ನೋಡುತ್ತಿದ್ದನು. ನಾನು ಯಾರನ್ನು ಮನಸ್ಸಿನಲ್ಲಿಟ್ಟುಕೊಂಡಿಲ್ಲ. ನಾನು ಪುರುಷರ ಮೇಲೆ ದ್ವೇಷವನ್ನು ಬೆಳೆಸಿಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ಯಾವುದೇ ಹುಡುಗನನ್ನು ಸೇರಿಸಿಕೊಳ್ಳಲು ನಾನು ಬಯಸುವುದಿಲ್ಲ. ಆ ಮನುಷ್ಯನ ವ್ಯಾಮೋಹದಿಂದ ನೀನು ಸುಳ್ಳು ಹೇಳುತ್ತಿದ್ದೀಯಾ. ನೀನು ಅಭಿರಾಮ್ನನ್ನು ಇನ್ನೂ ಪ್ರೀತಿಸುತ್ತಿದ್ದೀಯಾ. ಅದಕ್ಕೆ ನೀನು ನನ್ನನ್ನು ನಿರಾಕರಿಸುತ್ತಿದ್ದೀಯಾ. ಇಲ್ಲದಿದ್ದರೆ ನಿನ್ನ ಅಮ್ಮನ ಕಣ್ಣೀರು ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದೀಯಾ.
ನಿನ್ನ ಬದುಕು ಸರಿಯಾಗಲಿ ಎಂದು ಬಯಸುವ ನಿನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಇಲ್ಲವೇ? ಆದರೆ ನೀನು ಅಭಿರಾಮ್ನನ್ನು ಮಾತ್ರ ಪ್ರೀತಿಸು. ನಿನ್ನ ಇಡೀ ಜೀವನವನ್ನು ಅವನ ದುಃಖದಲ್ಲೇ ಕಳೆಯಲು ನೀನು ಬಯಸುವುದು ತುಂಬ ಸಂತೋಷಕರವಾಗಿದೆ. ನಾನು ಅಭಿರಾಮ್ನನ್ನು ಪ್ರೀತಿಸುತ್ತಿಲ್ಲ. ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದೆ. ಆಗ ಅವನು, ಹಾಗಾದರೆ ನನಗೆ ಸಾಕ್ಷಿ ಕೊಡು. ನಾನು ಇದೇ ಭಾನುವಾರ ನಿನ್ನನ್ನು ಮದುವೆಯಾಗಲು ಬರುತ್ತೇನೆ. ಆಗ ನೀನು ನನ್ನನ್ನು ಮದುವೆಯಾಗದಿದ್ದರೆ ನೀನು ಅಭಿರಾಮ್ನನ್ನು ಇನ್ನೂ ಪ್ರೀತಿಸುತ್ತಿದ್ದೀಯ ಎಂದು ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ನೀನು ಅವನನ್ನು ದ್ವೇಷಿಸುತ್ತಿದ್ದರೆ ನಿನ್ನ ಮುದುಕ ತಂದೆ ತಾಯಿಗೋಸ್ಕರ ನೀನು ನನ್ನನ್ನು ಮದುವೆಯಾಗಬೇಕು ಎಂದು ಹೇಳಿ ಅವನು ಹೊರಟು ಹೋದ. ಅವನ ಮಾತಿಗೆ ನಾನು ಅಳಲು ಪ್ರಾರಂಭಿಸಿದೆ. ನನ್ನ ದುಃಖದಿಂದ ನಾನು ನನ್ನ ಹೆತ್ತವರ ಬಗ್ಗೆ ಯೋಚಿಸಲಿಲ್ಲ. ಅವನಾಡಿದ ಮಾತಿಗೆ ನಾನು ಕರಗಿದ್ದೆ. ಅವನನ್ನು ಮದುವೆಯಾಗಲು ನನಗೆ ಯಾವುದೇ ಅಭ್ಯಂತರವಿರಲಿಲ್ಲ. ನಾನು ಮೌನವಾಗಿ ಅನಿಲ್ನನ್ನು ಮದುವೆಯಾದೆ. ಆದರೆ ಅವನು ಕೋಣೆಗೆ ಬಂದು ನನ್ನ ಬಳಿ ಕುಳಿತಾಗ ಅಭಿರಾಮ್ ಮಾಡಿದ ನಿಂದನೆಗಳಿಗೆ ಹೆದರಿ ಅನಿಲ್ ಕೂಡ ಅದೇ ವಿಷಯಕ್ಕೆ ನನ್ನನ್ನು ನಿಂದಿಸಬಹುದು ಎಂದು ನನಗೆ ತುಂಬ ಹೆದರಿಕೆಯಾಯಿತು. ನಾನು ಭಯದಿಂದ ಅಳಲು ಪ್ರಾರಂಭಿಸಿದೆ. ಆಗ ಅನಿಲ್ ಹೇಳಿದನು, ಪ್ರತಿಯೊಬ್ಬ ವ್ಯಕ್ತಿಯು ಕೀಳು ಭಾವನೆಯನ್ನು ಹೊಂದಿರುವುದಿಲ್ಲ. ಬಾಲ್ಯದಿಂದಲೂ ನಿನ್ನ ಬಗ್ಗೆ ನನಗೆ ತಿಳಿದಿದೆ. ನಿನ್ನ ನಿಯಂತ್ರಣವಿಲ್ಲದ ನಿನ್ನ ಈ ಕೊರತೆಗಳನ್ನು ನಾನು ಎತ್ತಿ ತೋರಿಸುತ್ತೇನೆ ಎಂದು ನೀನು ಭಾವಿಸಿದ್ದೀಯಾ? ನನ್ನ ಮನಸ್ಸಿನಲ್ಲಿ ಮೂಡುವ ಪ್ರತಿ ಪ್ರಶ್ನೆಯ ಬಗ್ಗೆ ಅವನಿಗೆ ಹೇಗೆ ಗೊತ್ತಾಯಿತು ಎಂದು ನನಗೆ ಆಶ್ಚರ್ಯವಾಯಿತು. ಅವನು ನನ್ನ ಕೈ ಹಿಡಿದು ಹೇಳಿದನು, ನಾನು ಲೇಡಿ ಡಾಕ್ಟರ್ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡೆ ಮತ್ತು ಅಂಥ ವ್ಯಕ್ತಿಯಿಂದ ಸೌಮ್ಯಳಿಗೆ ವಿಚ್ಛೇದನ ಕೊಡಿಸಬೇಕೆಂದು ನಿನ್ನ ಅಪ್ಪ ಅಮ್ಮನಲ್ಲಿಯೂ ಸಹ ನಾನು ಮಾತನಾಡಿದ್ದೆ. ನೀವು ನಡೆದ ಎಲ್ಲ ವಿಷಯಗಳನ್ನು ಮರೆತುಬಿಡಿ. ನಾನು ಸೌಮ್ಯಳನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದೆ. ಅನಿಲ್ ನಿನ್ನನ್ನು ಬಾಲ್ಯದಿಂದಲೂ ಪ್ರೀತಿಸುತ್ತಿದ್ದಾನೆ ಎನ್ನುವುದನ್ನು ನೆನಪಿಡು. ನೀನು ಅಭಿರಾಮ್ನ ಜೊತೆ ಮದುವೆಯಾದಾಗ ನಾನು ಬೇರೆ ನಗರದಲ್ಲಿದ್ದೆ. ಅದು ನಿನಗೂ ಗೊತ್ತು. ನೀನು ಮದುವೆಯಾದ ವಿಷಯ ನನಗೆ ನಂತರ ತಿಳಿಯಿತು. ನನಗೆ ಮೊದಲೇ ತಿಳಿದಿದ್ದರೆ ನಾನು ನಿನ್ನ ಮದುವೆ ಅಭಿರಾಮ್ನ ಜೊತೆ ಆಗಲು ಬಿಡುತ್ತಿರಲಿಲ್ಲ. ಇಷ್ಟು ಹೇಳಿ ಅನಿಲ್ ನನ್ನ ಒಡವೆಗಳನ್ನು ತೆಗೆದಿದ್ದನು. ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಯಾವುದೇ ಭಯವಿರಲಿಲ್ಲ. ನಾನು ಅನಿಲ್ನ ಎದೆಗೆ ಒರಗಿದೆ. ಅವನು ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಿದ್ದಾನೆ ಎಂದು ನನಗೆ ತಿಳಿದಿರಲಿಲ್ಲ. ಬಹುಶಃ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಇತರೆ ನ್ಯೂನತೆಗಳನ್ನು ನೋಡದಿರುವುದು ನಿಜವಾದ ಪ್ರೀತಿಯಾಗಿದೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.